ಹಲೋ ಮಕ್ಕಳೇ, ಹೇಗಿದ್ದಾರೆ ಎಲ್ಲರೂ? ಸೊ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದಾರೆ ನಿಮ್ಮ ಸಲುವಾಗಿ. ಬಿಫೋರ್ ದಾಟ್ ಐ ವೆಲ್ಕಮ್ ಯು ಆಲ್ ಟು ದ ನಮ್ಮ ವೇದಾಂತ SSLC. ಸೊ ಇವತ್ತು ನಾನು ಮಿಡ್ ಟರ್ಮ್ ಇಸ್ ಆಕ್ಚುಲಿ ಈಕ್ವಲ್ ಟು ದ ಮಿಡ್ ಬ್ಯಾಟಲ್. ಏನಪ್ಪ ಅದು? ಸೊ ಈಗ ಅರ್ಧ ಜಂಗ್ ನೀವು ಆಲ್ರೆಡಿ ಹೋಗಿ ಆಡ್ಬಿಟ್ಟಿದ್ದೀರಾ. ಏನಪ್ಪ ಅದು? 6 months ನೀವು ಆಲ್ರೆಡಿ ಫುಲ್ ಸ್ಟಡಿ ಮಾಡಿದ್ದೀರಾ. ಎಲ್ಲ ಟಾಪಿಕ್ಸ್ ಮುಗಿದಿದೆ, ಯಾವ್ಯಾವ ಇಂಪಾರ್ಟೆಂಟ್ ಇರೋದು, ಹೈ ವೇಟೇಜ್ ಇರೋದು ಎಲ್ಲ ಟಾಪಿಕ್ಸ್ ಮುಗಿದಿದೆ. ಸೊ ಈಗ ನಾನು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೇನೆ ಮಿಡ್ ಟರ್ಮ್ ಮೇಲೆ, ಅದ್ರ ಮೇಲೆ ನನಗೆ ಗೊತ್ತಾಗುತ್ತೆ ನನ್ನ ಇನ್ ರಿಯಾಲಿಟಿ ಅಂತ, ರೈಟ್? ಸೊ ಯಾಕಪ್ಪ ಮಿಡ್ ಟರ್ಮ್ ಇಂಪಾರ್ಟೆಂಟ್ ಇದೆ? ಮಿಡ್ ಟರ್ಮ್ ಎದಕ್ಕೆ ಇಂಪಾರ್ಟೆಂಟ್ ಇದೆ ಫಸ್ಟ್ ಹೇಳ್ತೇನೆ ನಿಮಗೆ. ಫಸ್ಟ್ ಸ್ಟೆಪ್ ಅಂದರೆ ಏನು? ನಿಮಗೆ ಅಸೆಸ್ಮೆಂಟ್ನಲ್ಲಿ ಇಂಪಾರ್ಟೆನ್ಸ್ ಸಿಗುತ್ತೆ. ಯು ಪೀಪಲ್ ವಿಲ್ ಗೆಟ್ ಅ ಐಡಿಯಾ ದ್ಯಾಟ್ ಎಷ್ಟು ಮಾರ್ಕ್ಸ್ ಬೀಳುತ್ತಪ್ಪ, ಎಷ್ಟು ಮಾರ್ಕ್ಸ್ ನನಗೆ ಇನ್ಕ್ಲೂಡ್ ಆಗುತ್ತೆ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಕಾರ್ಡ್ನಲ್ಲಿ. ಸೊ ಸೆಕೆಂಡ್ ಏನಂದರೆ ಯು ಪೀಪಲ್ ವಿಲ್ ಹ್ಯಾವ್ ಯುವರ್ ರಿಯಾಲಿಟಿ ಚೆಕ್. ಏನಪ್ಪ ರಿಯಾಲಿಟಿ ಚೆಕ್ ಅಂದರೆ ಯು ಪೀಪಲ್ ಗೆಟ್ ಟು ನೋ. ಏನು ಗೊತ್ತಾಗುತ್ತೆ ನಿಮಗೆ? ಓಕೆ, ನಂಗೆ ಈ ಟಾಪಿಕ್ನಲ್ಲಿ ಇಷ್ಟು ಮಾರ್ಕ್ಸ್ ಗೊತ್ತಿಲ್ಲ, ನಾ ಇಷ್ಟು ಮಾರ್ಕ್ಸ್ ಅಟೆಂಪ್ಟ್ ಮಾಡಿಲ್ಲ ಎಕ್ಸಾಮ್ಸ್ನಲ್ಲಿ, ಮತ್ತು ನನಗೆ ಇಷ್ಟು ಆ ಎಕ್ಸಾಮ್ಸ್ನಲ್ಲಿ ಕ್ವಶನ್ಸ್ ಬರ್ತಿರಲಿಲ್ಲ. ಇವನ್ ದೋ ಐ ಹ್ಯಾವ್ ರೆಡ್ ಇಟ್ ಅಂದರೆ ಏನು? ಆ ಟಾಪಿಕ್ ನಿಮಗೆ ಕ್ಲಿಯರೆನ್ಸಿನೇ ಇಲ್ಲ, ಕ್ಲಿಯಾರಿಟಿನೇ ಇಲ್ಲ. ಆ ಟಾಪಿಕ್ ಏನಿದೆ, ಹೇಗಪ್ಪ ಸಾಲ್ವ್ ಮಾಡಬೇಕು ಕ್ವಶನ್ಸ್ ಅನ್ನೋದು ಕ್ಲಾರಿಟಿನೇ ಇಲ್ಲ. ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ತಿಳಿಯುತ್ತೆ. ಅದ್ರ ಪ್ರಕಾರ ನೀವು ಅಕ್ಟೋಬರ್ ನವಂಬರ್ ಡಿಸೆಂಬರ್ನಲ್ಲಿ ಫುಲ್ ಪ್ರಿಪೇರ್ ಆಗ್ಬೋದು. ಯಾಕಪ್ಪ ಬರೀ ನವಂಬರ್ ಡಿಸೆಂಬರ್ ಅಂತ ಹೇಳ್ತಿದ್ದಾರೆ ಮ್ಯಾಮು? ಬಿಕಾಸ್ ಜನವರಿಯಿಂದ ಪ್ರಿಪರೇಟರಿ ಸ್ಟಾರ್ಟ್ ಆಗೋದು. ಯು ಪೀಪಲ್ ವಿಲ್ ಕಂಪ್ಲೀಟ್ಲಿ ಬಿಕಮ್ ಬಿಸಿ ವಿತ್ ದಟ್. 1 week ಪ್ರಿಪರೇಟರಿ, 1 week ಬಿಡೋದು, ಮತ್ತೆ ಪ್ರಿಪರೇಟರಿ, ಮತ್ತು 3 ಇಲ್ಲ 4 ಪ್ರಿಪರೇಟರಿ ಇರುತ್ತೆ. ಒಂದೊಂದು ಸ್ಕೂಲ್ನಲ್ಲಿ ಅಂತೂ ಎವ್ರಿ ವೀಕ್ ಒಂದೊಂದು ಟೆಸ್ಟ್ ಇಡ್ತಾರೆ, ರೈಟ್? ಸೊ ನೀವು ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಏನು ಬ್ಯುಸಿ ಆಗಿಬಿಡ್ತಾರೆ? ಹೇಗಪ್ಪ ಮಾರ್ಕ್ಸ್ ಸ್ಕೋರ್ ಮಾಡೋದು? ಬಿಕಾಸ್ ಎಲ್ಲರಿಗೂ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ, ರೈಟ್? ಪ್ರಿನ್ಸಿಪಲ್ ಹೋಗಿ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ, ಇಷ್ಟೇ ಮಾರ್ಕ್ಸ್ ಬೀಳ್ತಿದೆ ನೋಡಿ, ಅವನಷ್ಟು ಮಾಡ್ತಿಲ್ಲ. ಸೊ ದಿಸ್ ಆಲ್ ಥಿಂಗ್ಸ್ ವಿಲ್ ಎಫೆಕ್ಟ್ ಯುವರ್ ಬ್ರೈನ್, ರೈಟ್? ಸೊ ಅದಕ್ಕೆ ಹೇಳ್ತಿರೋದು ನಾನು, ಮಿಡ್ ಟರ್ಮ್ ಇಸ್ ಆ್ಯಕ್ಚುಲಿ ಲೈಕ್ ಅ ಮಿಡ್ ಬ್ಯಾಟಲ್ ಇಟ್ ಸೆಲ್ಫ್. ಸೊ ಯಾಕಪ್ಪ ಇದನ್ನ ಅರ್ಧ ಜಂಗ್ ಇದ್ದಂಗೆ ಇದು ಆ್ಯಕ್ಚುಲಿ ಮೇನ್ ಎಕ್ಸಾಮ್ಸ್ದು ಅರ್ಧ ಕೆಲಸ ಇಲ್ಲೇ ಮಾಡ್ಬೇಕು ನೀವು. ಬಿಕಾಸ್ ಎಲ್ಲ ಹೈ ವೇಟೇಜ್ ಚಾಪ್ಟರ್ಸು ಆಲ್ಮೋಸ್ಟ್ 4-5 monthsನಲ್ಲಿ ಮುಗಿದಿರುತ್ತೆ. ಸೊ ಅದನ್ನು ನೀವು ಪರ್ಫೆಕ್ಟ್ ಆಗಿ ಈಗ ಎಕ್ಸಾಮ್ಸ್ನಲ್ಲಿ ಬರೆದ್ರೆ ಯು ಪೀಪಲ್ ವಿಲ್ ಹ್ಯಾವ್ ಅ ಐಡಿಯಾ ದಟ್ ಯಾವ ಟಾಪಿಕ್ನಲ್ಲಿ ನಾವು ಕಡಿಮೆ ಮಾರ್ಕ್ಸ್ ಬೀಳ್ಬೋದು, ಯಾವ ಟಾಪಿಕ್ನಿಂದ ನನಗೆ ಜಾಸ್ತಿ ಮಾರ್ಕ್ಸ್ ಬೀಳ್ಬೋದು, ನಾವು ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಪ್ಪ ಅನ್ನೋದು ನಿಮಗೆ ಐಡಿಯಾ ತಿಳಿಯುತ್ತೆ. ಸೊ ಅದನ್ನ ಇವತ್ತು ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಸೊ ಏನಪ್ಪ ಸೆಕೆಂಡು, ವೈ ಮಿಡ್ ಟರ್ಮ್ ಮ್ಯಾಟರ್ಸ್? ಯಾಕಪ್ಪ ಮಿಡ್ ಟರ್ಮ್ ಮ್ಯಾಟರ್ ಆಗುತ್ತೆ? ಮಿಡ್ ಟರ್ಮ್ ಮಾರ್ಕ್ಸ್ ಕಾಂಟ್ರಿಬ್ಯೂಟ್ ಟು ದ ಇಂಟರ್ನಲ್ ಅಸೆಸ್ಮೆಂಟ್. ಎಸ್, ಇಟ್ ವಿಲ್ ಕಂಪ್ಲೀಟ್ಲಿ ಫಾಲೋ ಆನ್ ದ ಇಂಟರ್ನಲ್ ಅಸೆಸ್ಮೆಂಟ್. ಯಾಕಪ್ಪ ಇಂಟರ್ನಲ್ ಅಸೆಸ್ಮೆಂಟ್ನಲ್ಲಿ ಇಂಪಾರ್ಟೆಂಟ್ ಇದೆ? ಯಾವುದಕ್ಕಂದರೆ ಮೇನ್ ಇಂಪಾರ್ಟೆಂಟ್ ಅಂದರೆ 20 marks, 80 marks ಪೇಪರ್ ಬರೀತೀರ ನೀವು. 20 marks ನೀವು 1 yearನಲ್ಲಿ ಏನು ಮಾಡಿದಾರಲ್ಲ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಅದಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಇದೆ. ಯು ಪೀಪಲ್ ನೀಡ್ ಟು ಬಿ ವೆರಿ ಕೇರ್ಫುಲ್. 20 marks ಅಂದ್ರೂ ಕಡಿಮೆ ಇಲ್ಲ, ಅದು ತಿಳಿಯುತ್ತಾ? ಸೊ ಇಲ್ಲ ಬಿಡಿ, 80 marks ಬೀಳ್ತೇನೆ ನಾನು, 70-75% ಆದರೆ ಸಾಕು. ಇಲ್ಲಪ್ಪ, ಆಗಲ್ಲ. ಸೊ ಸಮ್ಟೈಮ್ಸ್ ಯು ಮೈಟ್ ಗೆಟ್ ದ ಮೋರ್ ಮಾರ್ಕ್ಸ್ ಇನ್ ದಿಸ್ ಇಂಟರ್ನಲ್ ಅಸೆಸ್ಮೆಂಟ್ ಇಟ್ ಸೆಲ್ಫ್. ಸೊ ಅದಕ್ಕೆ ಅದನ್ನು ನೆಗ್ಲೆಕ್ಟ್ ಮಾಡೋದು ಭಾಳ ಹುಚ್ಚುತನ ಆ್ಯಕ್ಚುಲಿ ಹೇಳಿದ್ರೆ, ತಿಳಿತಾ? So they reflect your preparation, focus and consistency. That's what I said you at the starting itself. ಏನಪ್ಪ ಹೇಳಿದೆ ನಿಮಗೆ? ಪ್ರಿಪ್ರೇಷನ್ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಹೈ ವೇಟೇಜ್ ಚಾಪ್ಟರ್ಸು ನಿಮ್ಗೆ ಆಲ್ರೆಡಿ 4-5 monthsನಲ್ಲಿ ಫುಲ್ ಪರ್ಫೆಕ್ಟ್ ಆಗಿರ್ತೀರ ನೀವು. ಬಿಕಾಸ್ 2 FAs ಬರ್ದಿರ್ತೀರ, 2 ಇಂಟರ್ನಲ್ಸ್ ಬರ್ದಿರ್ತೀರ. ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಪರ್ಫೆಕ್ಟ್ ಆಗಿರ್ತಾರ. ಈಗ ಮಿಡ್ ಟರ್ಮ್ನಲ್ಲಿ ಇನ್ ಕೇಸ್ ನೀವು ಚೆನ್ನಾಗಿ ಪೇಪರ್ ಬರೀಲಿಲ್ಲಪ್ಪ, ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಯಾವ ಟಾಪಿಕ್ನಲ್ಲಿ ನಾನು ಡಿಫಿಕಲ್ಟ್ ಆಗ್ತಿದೆ ನನಗೆ, ವೇರ್ ಐ ಆಮ್ ಕಮಿಂಗ್ ಬಿಹೈಂಡ್, ವೇರ್ ಐ ಆಮ್ ಆಕ್ಚುಲಿ ಬಿಹೈಂಡ್, ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಯು ಪೀಪಲ್ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದೋಸ್ ಥಿಂಗ್ಸ್ ವೆರಿ ಫೋಕಸ್ಲಿ. ಓಕೆ, ಅ ಸ್ಟ್ರಾಂಗ್ ಮೈಂಡ್ ಮಿಡ್ ಟರ್ಮ್ ಇಸ್ ಈಕ್ವಲ್ ಟು ದ ಲೆಸ್ ಪ್ರೆಷರ್ ಡ್ಯೂರಿಂಗ್ ದ ಫೈನಲ್. ಅದಕ್ಕೆ ಹೇಳಿದೆ, ಈಗೆಲ್ಲ ಪರ್ಫೆಕ್ಟ್, ಎಲ್ಲ ಹೈ ವೇಟೇಜ್ ಚಾಪ್ಟರ್ಸು ನಿಮಗೆ ಪರ್ಫೆಕ್ಟ್ ಇದ್ಬಿಟ್ರೆ ನಿಮಗೆ ತಲೆಯಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಯು ಪೀಪಲ್ ವಿಲ್ ಹ್ಯಾವ್ ಅ ಮೋರ್ ಆಕ್ಟಿವ್ while learning, while doing the things, while preparing for the exam. ಯಾಕಪ್ಪ ಹಂಗಾಗುತ್ತೆ? ಎದಕ್ಕಂದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಹೈ ವೇಟೇಜ್ ಚಾಪ್ಟರ್ಸ್ ಓದಿದಾರಪ್ಪ. ಐ ಆಮ್ ಪರ್ಫೆಕ್ಟ್ ವಿತ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಚಾಪ್ಟರ್ಸ್. ನಾ ಯಾಕಪ್ಪ ಅಂಜಬೇಕೀಗ? ನಾನು ಸ್ವಲ್ಪ ಚಾಪ್ಟರ್ಸ್ ಉಳಿದಿದೆ, ಅದನ್ನ ಕಂಪ್ಲೀಟ್ ಮಾಡ್ತೇನೆ ಆ್ಯಂಡ್ ಐ ವಿಲ್ ಬಿ ಫುಲ್ಲಿ ಪ್ರಿಪೇರ್ಡ್ ಬೈ ಜನವರಿ, ರೈಟ್? ಸೊ ಅದಕ್ಕೆ ಮಿಡ್ ಟರ್ಮ್ ಬಹಳ ಇಂಪಾರ್ಟೆಂಟ್ ಇದೆ. ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದು ಬಹಳ ಇಂಪಾರ್ಟೆಂಟು. ನೆಗ್ಲಿಜೆನ್ಸ್ ಒಟ್ಟು ಮಾಡಬೇಡಿ. ಇರಲಿ ಬಿಡಪ್ಪ, ಬೋರ್ಡ್ ಎಕ್ಸಾಮ್ಸ್ ಓದಲೇಬೇಕು ನಾನು, ಡಿಸೆಂಬರ್-ನವಂಬರ್ನಲ್ಲಿ ಫುಲ್ ಹಾರ್ಡ್ ವರ್ಕ್ ಮಾಡ್ಬೇಕು ನಾನು, ಹೋಗಲಿ ಬಿಡು ಮಿಡ್ ಟರ್ಮು. ಇಲ್ಲ, ಬಿಡಬೇಡಿ ಅದನ್ನು. ಮಿಡ್ ಟರ್ಮ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ
ಕಾಮನ್ ಮಿಸ್ಟೇಕ್ಸ್ ವಿಚ್ ದ ಸ್ಟೂಡೆಂಟ್ಸ್ ವಿಲ್ ಡೂ. ಏನಪ್ಪ ಮಿಸ್ಟೇಕ್ಸ್, ಯಾವ ಕಾಮನ್ ಮಿಸ್ಟೇಕ್ಸ್ ಸ್ಟೂಡೆಂಟ್ಸ್ ಮಾಡ್ತಾರೆ? ಸ್ಕಿಪ್ಪಿಂಗ್ ದ ರಿವಿಷನ್. ಸೊ ರಿವಿಷನ್ ಅನ್ನ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ತಾರೆ. ಯಾವ್ದಪ್ಪ ರಿವಿಷನ್ ಸ್ಕಿಪ್ ಮಾಡೋದು ನೀವು? ಪ್ರಾಬ್ಲಮ್ ಏನಂದ್ರೆ ನಿಮ್ದು, ಸೊ ಈಗ ಆಲ್ರೆಡಿ ಕೊಟ್ಟಿರ್ತಾರೆ, ಎಲ್ಲ ಪೋರ್ಷನ್ ಮುಗಿದಿರುತ್ತೆ. ಈಗ ಐ ಥಿಂಕ್ ಈಗಂತೂ ನಿಮಗೆ ರಿವಿಷನ್ ಕೊಟ್ಟಿರ್ತಾರೆ, ಕಂಪ್ಲೀಟ್ಲಿ ಎಲ್ಲ ಟಾಪಿಕ್ಸ್ ಬಗ್ಗೆ ರಿವಿಷನ್ ಮಾಡ್ತಿರ್ತಾರೆ ಸ್ಕೂಲ್ನಲ್ಲಿ, ರೈಟ್? ಸೊ ಆ ರಿವಿಷನ್ಸ್ನ ಚೆನ್ನಾಗಿ ಓದಬೇಕು. ಆ ರಿವಿಷನ್ಸ್ನ ಚೆನ್ನಾಗಿ ಕಂಪ್ಲೀಟ್ಲಿ ಓದಿದ್ರೆ ಯು ಪೀಪಲ್ ವಿಲ್ ಗೆಟ್ ಅ ಗುಡ್ ಐಡಿಯಾ ಆನ್ ದಟ್. ಆನ್ ಟಾಪಿಕ್ನಲ್ಲಿ ಇಷ್ಟೆಲ್ಲ ಕಲಿಸಿದ್ದಾರೆ, ಇಷ್ಟಿಷ್ಟು ಇಂಪಾರ್ಟೆಂಟ್ ಇದೆ. ಬಿಕಾಸ್ ಟೀಚರ್ಸು ಕಲ್ಸೋದ್ ಮುಂದೆ ಈ ಟಾಪಿಕ್ನಲ್ಲಿ ಇಷ್ಟು ಕ್ವಶನ್ಸ್ ಬೀಳುತ್ತೆ, ಇದು ಬಹಳ ಇಂಪಾರ್ಟೆಂಟು, ಮೆನ್ಷನ್ ಎವ್ರಿ ಟೈಮ್ ಮಾಡಿರ್ತಾರೆ. ಸೊ ಅದರ ಪ್ರಕಾರ ಅದಕ್ಕೆ ಹೇಳೋದು ಸ್ಕಿಪ್ಪಿಂಗ್ ರಿವಿಷನ್ ಇಸ್ ವೆರಿ ಡೇಂಜರಸ್. ನಿಮಗೆ ಏನು ಐಡಿಯಾನೇ ಗೊತ್ತಾಗಲ್ಲ ಆ ಟಾಪಿಕ್ ದಿಂದ ಏನಪ್ಪ ಕಲ್ತಿದೆ, ಏನಪ್ಪ ರಿವಿಷನ್ ಮಾಡ್ಬೇಕು ನಾನು, ತಿಳಿತಾ? ಸೊ ಇಗ್ನೋರಿಂಗ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಫಾರ್ ದ ಸ್ಟೂಡೆಂಟ್ಸ್ ಡೂ. ಏನ್ ತಿಳ್ಕೊತಾರೆ? ಸ್ಕೂಲ್ನಲ್ಲಿ ಟೀಚರ್ಸ್ ಕಲಿಸ್ತಿದ್ದಾರೆ, ಈ ಟಾಪಿಕ್ ಇಂಪಾರ್ಟೆಂಟ್ ಹೇಳಿದ್ದಾರೆ, ಅಂತ ಟಾಪಿಕ್ ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಮಾರ್ಕ್ ಮಾಡ್ಕೊಬಿಡ್ತಾರ. ಏನಂತ ಮಾರ್ಕ್ ಮಾಡ್ಕೋತಾರ? ಸ್ಟಾರ್ ಮಾರ್ಕ್ ಆದ್ರೂ ಹಾಕ್ತಾರ, ಇಲ್ಲಾದ್ರೂ ಇಂಪಾರ್ಟೆಂಟ್ ಅಂತಾರು ಬರೆದ್ ಬಿಡ್ತಾರ, ರೈಟ್? ಸೊ ಅದನ್ನಷ್ಟೇ ಬರೀತಾರ. ಮನೆಗೆ ಹೋದ ತಕ್ಷಣ ನಿಮಗೆ ಫ್ಲಾಶ್ ಆಗಲ್ಲ ಅದು ಏನಪ್ಪ ಟೀಚರ್ ಹೇಳಿದ್ದಾರೆ ಅನ್ನೋದು, ರೈಟ್? ಯಾಕೆ ಫ್ಲಾಶ್ ಆಗಲ್ಲ ಅಂದ್ರೆ ಕಾನ್ಸಂಟ್ರೇಟ್ ಮಾಡಿರ್ತೀರ ನೀವು ಕ್ಲಾಸ್ನಲ್ಲಿ, ಬಟ್ ಆಲ್ಸೋ ಯು ಪೀಪಲ್ ವಿಲ್ ಫರ್ಗೆಟ್ ಇಟ್ ಬಿಕಾಸ್ ಆಫ್ ದ ಸಮ್ ಅದರ್ ಥಿಂಗ್ಸ್, ರೈಟ್? ಸೊ ಅದಕ್ಕೆ ಮನೆಗೆ ಹೋದ ತಕ್ಷಣ ನೆನಪಿಟ್ಕೋಬೇಕಂದ್ರೆ ಸರಿಯಾಗಿ ಅದನ್ನ ಕಂಪ್ಲೀಟ್ಲಿ ಬರ್ಕೋಬೇಕು. ಯಾವ ತರ ಟೀಚರ್ ಹೇಳಿದ್ದಾರೆ ಕ್ವಶನ್ ಕೇಳ್ತಾರಂತ, ಸೊ ಆ ತರ ನೀವು ಮನೆಗೆ ಬಂದು ರಿಪೀಟ್ ಮಾಡಬೇಕು, ರಿವಿಷನ್ ಮಾಡಬೇಕು. ಸೊ ಆ ತರ ಮಾಡಲಿಲ್ಲ ಅಂದ್ರೆ ಇಟ್ ವಿಲ್ ರಿಯಲಿ ಎಫೆಕ್ಟ್ ಫಾರ್ ಯು ಪೀಪಲ್ ಅ ಲಾಟ್, ಆಯ್ತಾ? ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಟೀಚರ್ ಅದಷ್ಟೇ 4 ಕ್ವಶನ್ಸ್ ಇಂಪಾರ್ಟೆಂಟ್ ಆದ್ರೆ ಅದಷ್ಟೇ ಕ್ವಶನ್ ಬೀಳತ್ತಪ್ಪ, ನಾನು ಅದಷ್ಟೇ ಓದ್ತೇನೆ ಅಂದ್ರೆ ಆಗಲ್ಲ. ಡೋಂಟ್ ಥಿಂಕ್ ಇಟ್. ಯುವರ್ ಸ್ಕೂಲ್ ಇಸ್ ನಾಟ್ ಪ್ರಿಪೇರಿಂಗ್ ಯುವರ್ ಪೇಪರ್ಸ್. ಕ್ವಶನ್ ಪೇಪರ್ ಇಸ್ ನಾಟ್ ಪ್ರಿಪೇರ್ಡ್ ಬೈ ಯುವರ್ ಸ್ಕೂಲ್ ಟೀಚರ್ಸ್, ಇಟ್ ಇಸ್ ಪ್ರಿಪೇರ್ಡ್ ಕಂಪ್ಲೀಟ್ಲಿ ಬೈ ದ ಬೋರ್ಡ್ಸ್. ಸೊ ಬೋರ್ಡ್ಸ್ ಪ್ರಿಪೇರ್ ಮಾಡುತ್ತೆ ಕ್ವಶನ್ ಪೇಪರ್ ಅನ್ನ. ಅವ್ರಿಗೆ ಗೊತ್ತಿರಲ್ಲ ನಿಮ್ ಟೀಚರ್ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಹಾಕಿದಾರಂತ, ತಿಳಿದಾ? ಸೊ ಅದಕ್ಕೆ ಇಲ್ಲಿ ಕಾನ್ಸಂಟ್ರೇಟ್ ಏನ್ ಮಾಡ್ಬೇಕು ನೀವು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ತಗೊಳ್ಳಿ. ಆ ಕ್ವಶನ್ ಪೇಪರ್ ನಲ್ಲಿ ಏನಪ್ಪ ಕ್ವಶನ್ಸ್ ಕೇಳಿದ್ದಾರೆ, ಹೇಗಪ್ಪ ಕ್ವಶನ್ಸ್ ಕೇಳಿದ್ದಾರೆ, ಈ ತರ ಯು ಪೀಪಲ್ ನೀಡ್ ಟು ಪುಟ್ ಅ ಹಾರ್ಡ್ ವರ್ಕ್ ದೇರ್. ಸೊ ಅವಾಗನೇ ಇದು ವರ್ಕೌಟ್ ಆಗೋದು. ನೆಕ್ಸ್ಟ್ ಸ್ಟಡಿಂಗ್ ವಿತೌಟ್ ಅ ಪ್ಲಾನ್. ಸೊ ಪ್ಲಾನ್ ಇರಲಿಲ್ಲ ಅಂದ್ರೆ ನಿಮಗೆ ಸ್ಟಡಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಇವತ್ತು ನನಗೆ ಸೈನ್ಸ್ ಡಿಫಿಕಲ್ಟ್ ಆಗ್ತಿದೆ ಅಂದ್ರೆ 4 ದಿನ ಸೈನ್ಸ್ ಓದ್ಕೋತ ಕುಂಡ್ಲಿಕ್ಕೆ ಆಗಲ್ಲ. ಸೊ ಮ್ಯಾಥ್ಸ್ ಡಿಫಿಕಲ್ಟ್ ಆಗ್ತಿದೆ ಅಂದ್ರೆ ಡೈಲಿ ಮ್ಯಾಥ್ಸ್ ಓದ್ತೇನೆ ಅಂದ್ರೆ ಆಗಲ್ಲ. ಸೊ ಅದು ಸಬ್ಜೆಕ್ಟ್ ಇದೆ, ಅಲ್ಲಿ ಸ್ಕೋರ್ ಮಾಡ್ಬೇಕು ನೀವು. ಸೋಷಿಯಲ್ ಸೈನ್ಸ್ ನಲ್ಲಿ, ಇಂಗ್ಲಿಷ್ ನಲ್ಲಿ, ಕನ್ನಡನಲ್ಲಿ, ಸೊ ಅಲ್ಲೆಲ್ಲ ಸ್ಕೋರ್ ಮಾಡ್ಬೇಕು ನೀವು. ಅಲ್ಲಿ ಸ್ಕೋರ್ ಮಾಡಿದ್ರೇನೆ ನಿಮ್ದು ಇದು ಮಾರ್ಕ್ಸ್. I agree that maths and physics, science and mathematics is very important. I completely agree. But ನೀವು ಬೇರೆ ಸಬ್ಜೆಕ್ಟ್ಸ್ ಅನ್ನ ಇಗ್ನೋರ್ ಮಾಡಿದ್ರೆ you people will fall on the percentage. So percentage ಕಡಿಮೆ ಹಾಕೋತ ಹೋಗುತ್ತೆ. ಪರ್ಸೆಂಟೇಜ್ ಜಾಸ್ತಿ ಆಗಬೇಕಂದ್ರೆ ಲ್ಯಾಂಗ್ವೇಜಸ್ ಪರ್ಫೆಕ್ಟ್ ಇರಬೇಕು. ಲ್ಯಾಂಗ್ವೇಜಸ್ ಪರ್ಫೆಕ್ಟ್ ಇದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು, ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಹೇಳೋದು ಸ್ಟಡಿಂಗ್ ವಿತೌಟ್ ಅ ಪ್ಲಾನ್ ಇಸ್ ಜಸ್ಟ್ ಅ ಡಮ್ ವರ್ಕ್. ಓಕೆ, ಸೊ ಯಾವುದು ಮಂಡೇ ಟ್ಯೂಸ್ಡೇ ಏನು ಓದಬೇಕು, ವೆನಸ್ಡೇ ಥರ್ಸ್ಡೇ ಏನು ಓದಬೇಕು, ನಾ ಸ್ಪೆಷಲ್ ಒಂದು ವಿಡಿಯೋನೇ ಮಾಡಿದ್ದೇನೆ ನಿಮಗೆ ಯಾವ ತರ ಏನು ಓದ್ಬೇಕು ಅನ್ನೋದು. ಸೊ ಗೋ ಚೆಕ್ ಇಟ್ ಔಟ್ ಇನ್ ಅವರ್ ಚಾನಲ್ ನಮ್ಮ ವೇದಾಂತ SSLC. ಹೇಗಪ್ಪ ನಾ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಂಡು ಓದ್ಬೇಕು ಅನ್ನೋದು. ಸೊ ಯು ಪೀಪಲ್ ವಿಲ್ ಹ್ಯಾವ್ ಅ ವೆರಿ ಗುಡ್ ಐಡಿಯಾ ಆನ್ ದಿಸ್. ನೆಕ್ಸ್ಟ್ ಏನಪ್ಪ, ಕಂಪೇರಿಂಗ್ ವಿತ್ ದ ಅದರ್ಸ್ ಇನ್ಸ್ಟೆಡ್ ಆಫ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್. ಸೊ ಕಂಪೇರಿಂಗ್ ಯುವರ್ ಸೆಲ್ಫ್, ಲೈಕ್ ನೀನಾಯ್ತು ಇವತ್ತು ಇವನ್ ಚಾಪ್ಟರ್, ಇವನು ನನ್ನ ಫ್ರೆಂಡ್ ಅವನ 2 ಚಾಪ್ಟರ್ಸ್ ಓದ್ ಬಂದಿದ್ದಾನೆ, ಇನ್ನೊಂದು ಫ್ರೆಂಡು 1 ಚಾಪ್ಟರ್ ಓದ್ ಬಂದಿದ್ದಾನೆ. ಇಟ್ಸ್ ಓಕೆ, ಐ ಹ್ಯಾವ್ ರೆಡ್ 3 ಚಾಪ್ಟರ್ಸ್. ಸೊ ಆ 3 ಚಾಪ್ಟರ್ಸ್ ಓಕೆ, ಐ ಅಗ್ರಿ ದ್ಯಾಟ್ ನೀವು ಎಲ್ಲದಕ್ಕಿಂತ ನೀವು ಜಾಸ್ತಿ ಓದಿದ್ದೀರಾ, ಆ 3 ಚಾಪ್ಟರ್ಸ್ ಪರ್ಫೆಕ್ಟ್ ಇದೆನಾ? ಇನ್ ಕೇಸ್ ಅವ್ನು ಯಾವನೋ ಒಬ್ನು 1 ಚಾಪ್ಟರ್ ಓದಿದ್ದಾನೆ, ಅವನು ನಿಮ್ಗಿಂತ ಪರ್ಫೆಕ್ಟ್ ಇದ್ರೆ ವಾಟ್ ಯು ಪೀಪಲ್ ವುಡ್ ಡೂ? You can't help there, right? So ಅದಕ್ಕೆ it's very important for you people to know that 2 ಚಾಪ್ಟರ್ ಓದಿದಾನಂತ ಅವನು ನೀವು ಜಾಸ್ತಿ ಓದೋದು, 1 ಚಾಪ್ಟರ್ ಓದಿದಾನಂತ ಇನ್ನೊಂದು ಜಾಸ್ತಿ ಓದೋದು, ಅದನ್ನ ತರ ಈ ಕಂಪೇರ್ ಮಾಡ್ಕೋಬೇಡಿ. ಸೊ ಏನಪ್ಪ ಕಂಪೇರ್ ಮಾಡಬೇಕು, ನಾ ಯಾವ ಚಾಪ್ಟರ್ಸ್ ಓದಿದ್ದೇನಲ್ಲ ಅದು ನನಗೆ ಪರ್ಫೆಕ್ಟ್ ಇದೆ ಏನಿಲ್ಲೋ. ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ದ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನಪ್ಪ, ಕಮ್ ಬ್ಯಾಕ್ ಸ್ಟ್ರಾಟಜಿ. ಏನಪ್ಪ ಕಮ್ ಬ್ಯಾಕ್ ಮಾಡ್ಬೋದು ನಾವು? ಪ್ರಯಾರಿಟೈಸ್ ಹೈ ವೇಟೇಜ್ ಚಾಪ್ಟರ್ಸ್. ಸೊ ನಾ ಮೊದಲೇ ಹೇಳಿದೆ, ಆಲ್ಮೋಸ್ಟ್ ಹೈ ವೇಟೇಜ್ ಚಾಪ್ಟರ್ಸು ಆಲ್ಮೋಸ್ಟ್ ನಿಮಗೆ ಫಸ್ಟ್ 2-3 ಮಂತ್ಸ್ನಲ್ಲಿ ಕವರ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಎಕ್ಸಾಂಪಲ್ ಲೈಕ್ ಫಿಸಿಕ್ಸ್ನಲ್ಲಿ ಲೈಟ್ ಚಾಪ್ಟರ್ಸ್ ಕವರ್ ಆಗಿರುತ್ತೆ, ಕೆಮಿಸ್ಟ್ರಿನಲ್ಲಿ ಕೆಮಿಕಲ್ ಬ್ಯಾಲೆನ್ಸಿಂಗ್ ಕಂಪೇರ್ ಆಗಿರುತ್ತೆ. ಸೊ ಇವೆಲ್ಲ ಚಾಪ್ಟರ್ಸು, ಲೈಫ್ ಪ್ರೊಸೆಸ್ಸು, ಟ್ರಿಗ್ನಾಮೆಟ್ರಿ, ಇವೆಲ್ಲ ಮ್ಯಾಥಮೆಟಿಕ್ಸ್ನಲ್ಲಿ, ಸೈನ್ಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸು, ಹೈ ವೇಟೇಜ್ ಚಾಪ್ಟರ್ಸು ಕಂಪ್ಲೀಟ್ಲಿ ಕವರ್ ಆಗಿರುತ್ತೆ. ಸೊ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಏನಾಗುತ್ತೆ, ಅಲ್ಲಿ ಆಲ್ಮೋಸ್ಟ್ ನೀವು ಸ್ಕೋರ್ ಮಾಡ್ಬೋದು 50 to 60 ಮಾರ್ಕ್ಸ್. ರಿಮೈನಿಂಗ್ ಏನಿದೆ ಅಲ್ಲ ಆರಾಮಾಗಿ ಯಾವ್ದು ನೀವು ಈಸಿ ಕ್ವಶನ್ಸ್ ಇದೆ, ಯಾವ ಈಸಿ ಚಾಪ್ಟರ್ಸ್ ಇದೆ ಅಲ್ಲ ಆಮೇಲೆ ಕವರ್ ಮಾಡ್ಕೋಬಹುದು ಅದನ್ನು. ನೆಕ್ಸ್ಟ್ ಯೂಸ್ ಪ್ರೊಮೋ ಕೋಡ್ ಮೆಥಡ್. ಲೈಕ್ ಎಕ್ಸಾಂಪಲ್
25 minutes of study and 5 minutes of break. ಸೊ ಈ 25 ಮಿನಿಟ್ಸ್ ಸ್ಟಡಿ ಏನು ಮಾಡಿದ ತಕ್ಷಣ 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಯಾಕಪ್ಪ ಹೇಳೋದನ್ನು ಕಂಪಲ್ಸರಿ? ಬಿಕಾಸ್ ಈಗ ನೀವು 25 ನಿಮಿಷ ಓದಿರ್ತೀರಾ, ರೈಟ್? ಸೊ 25 ನಿಮಿಷ ಓದಿದ ತಕ್ಷಣ ನೀವು ಇನ್ ಕೇಸ್ ನೀವು 5 ಮಿನಿಟ್ಸ್ ಬ್ರೇಕ್ ತಗೊಂಡ್ರೆ ಏನಪ್ಪ ಇಂಪಾರ್ಟೆನ್ಸ್ ಆಗುತ್ತೆ, ನಿಮಗೂ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಮೈಂಡು, ರೈಟ್? ಸೊ ಫ್ರೆಶ್ ಆಗಿದ ತಕ್ಷಣ ಮೈಂಡು ನೀವು ಇನ್ನೊಂದ್ಸಲ ಬೇರೆ ಸಬ್ಜೆಕ್ಟ್ ಓದ್ಬೋದು ಅದನ್ನು. ಸೊ ಬೇರೆ ಸಬ್ಜೆಕ್ಟ್ ಓದಿದ್ರೆ ಇಟ್ ವಿಲ್ ಬಿ ಹೆಲ್ಪಿಂಗ್ ಯು ಔಟ್ ಅ ಲಾಟ್. ನೆಕ್ಸ್ಟ್, ಸಾಲ್ವ್ 3 ಕ್ವೆಶನ್ಸ್ ಆಫ್ಟರ್ ಎವ್ರಿ ಕಾನ್ಸೆಪ್ಟ್. ಸೊ ಒಂದು ಕಾನ್ಸೆಪ್ಟ್ ಓದಿರ್ತಾರೆ, ಎಲೆಕ್ಟ್ರಿಸಿಟಿ ತಗೊಳ್ಳಿ ಒಂದು ಎಕ್ಸಾಂಪಲ್ಲು. ಸೊ ಎಲೆಕ್ಟ್ರಿಸಿಟಿ ಓದಿದ ತಕ್ಷಣ ಆ ಓಹಮ್ಸ್ ಲಾ ಕಲ್ತಿರ್ತಾರೆ, ಆ ಓಹಮ್ಸ್ ಲಾ ಬಗ್ಗೆ 3 ಕ್ವೆಶನ್ ಸಾಲ್ವ್ ಮಾಡಿ. ಪವರ್ ಓದಿರ್ತೀರ, ಪವರ್ ಮೇಲೆ 3 ಕ್ವೆಶನ್ ಸಾಲ್ವ್ ಮಾಡಿ. ಟ್ರಿಗ್ನೋಮೆಟ್ರಿ ಓದಿರ್ತಾರ, ಫಸ್ಟ್ ಎಕ್ಸರ್ಸೈಸ್ ಕಂಪ್ಲೀಟ್ ಮಾಡಿರ್ತಾರೆ, ಆ ಎಕ್ಸರ್ಸೈಸ್ನಿಂದ ಮತ್ತೆ ಇನ್ನೊಂದು 2-3 ಕ್ವೆಶನ್ ತಗೊಳ್ಳಿ, ರ್ಯಾಂಡಮ್ ಆಗಿ ಮತ್ಕೊಂದು ಸಾಲ್ವ್ ಮಾಡಿ. ಸೊ ದಿಸ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಅ ಲಾಟ್. ಕ್ಲಿಯರ್? ಟ್ರ್ಯಾಕ್ ಯುವರ್ ಮಿಸ್ಟೇಕ್ಸ್ ಆ್ಯಂಡ್ ರಿವೈಸ್ ವೀಕ್ಲಿ. ಸೊ ಟ್ರ್ಯಾಕ್ ಯುವರ್ ಮಿಸ್ಟೇಕ್ಸ್ ಅಂದರೆ ಏನು, ಏನೇನು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ? ಈಗ ನಾ ಜಸ್ಟ್ ಹೇಳಿದೆ ಈ ಟಾಪಿಕ್ ಮೇಲೆ ಇಷ್ಟು ಕ್ವಶನ್ ತಗೊಳ್ಳಿ, ಸಾಲ್ವ್ ಮಾಡಿ. ಆ ಸಾಲ್ವ್ ಮಾಡೋದು ಮುಂದೆ sometimes what happens to you people, like you people will do the mistakes. ಓಕೆ, ಸೊ ಆಮೇಲೆ ನೀವು ಬುಕ್ ತೆಗಿತೀರಾ, ನೋಡ್ತೀರಾ ಅದನ್ನು, ಆಮೇಲೆ ಎಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಯು ವಾಂಟ್ ರಿಪೀಟ್ ದಟ್ ಮಿಸ್ಟೇಕ್ ಒನ್ಸ್ ಅಗೇನ್, ರೈಟ್? ಸೊ ವಾಚ್ ಒನ್ ಕಾನ್ಸೆಪ್ಟ್ ವಿಡಿಯೋ ಆ್ಯಂಡ್ ರಿವೈಸ್ ದ ನೋಟ್ಸ್ ಡೈಲಿ. ಸೊ ನಿಮಗೆ ಆಲ್ರೆಡಿ ನಾವು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನಿಮಗೆ ಆಲ್ರೆಡಿ ಬೀಳ್ತಿದೆ, ರೈಟ್? ಸೊ ಚಾನಲ್ ಮೇಲೆ ಆಲ್ರೆಡಿ ನಿಮಗೆ ಒನ್ ಶಾರ್ಟ್ಸ್ ಎಷ್ಟೊಂದು ಚಾಪ್ಟರ್ಸ್ ಮಾಡಿದ್ದೇವೆ. ಸೊ ನಿಮ್ಗೆ ಅಕಸ್ಮಾತ್ ಒನ್ ಶಾರ್ಟ್ ವೀಡಿಯೋಸ್ ಬೇಕಂದರೆ ಡೈರೆಕ್ಟಾಗಿ ಹೋಗಿ ವಾಚ್ ಮಾಡಿ ಅದನ್ನು. ಸೊ ಅಲ್ಲಿ ನಾವು ಏನು ಟಾಪಿಕ್ ನಾವು ಬಿಟ್ಟಿದ್ದೇನೆ, ಯಾವ ಟಾಪಿಕ್ ನನಗೆ ಡಿಫಿಕಲ್ಟ್ ಆಗ್ತಿದೆ, ನನಗೆ ಏನು ತಿಳಿತಿಲ್ಲಪ್ಪ ಅದರಲ್ಲಿ, ಅದನ್ನ ಟಾಪಿಕ್ ಬರ್ಕೊಳ್ಳಿ, ಆಮೇಲೆ ಹೋಗಿ ಅದನ್ನ ಕುಂತ್ ಓದಿ NCERT ಬುಕ್ನಿಂದ. ಸೊ ದಿಸ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಅ ಲಾಟ್. ಕ್ಲಿಯರ್? Next is what? Subject focus or high weightage chapters in the subject. I have taken of science and the mathematics. You can check it out. Electricity is having the highest one. Then the acids and bases, life process, light, reflection and the refraction, carbon and its compounds, metals and non-metals, and control and coordinations. So ಇವೆಲ್ಲ ಚಾಪ್ಟರ್ಸು ಸೈನ್ಸ್ನಲ್ಲಿ ಈ ಥರ ಕಂಪ್ಲೀಟ್ಲಿ ಹೈ ವೇಟೇಜ್ ಈ ಸೀರಿಯಲ್ ನಂಬರ್ನಲ್ಲಿ ಮಾಡಿದ್ರೂ ಸಾಕು. ಸಿ ಎಲೆಕ್ಟ್ರಿಸಿಟಿ ಭಾಳ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿಲ್ ಕಮ್ ಅ ಲಾಟ್ ಫ್ರಮ್ ದ ಎಲೆಕ್ಟ್ರಿಸಿಟಿ. ಸೊ ಆ ಎಲೆಕ್ಟ್ರಿಸಿಟಿ ಚಾಪ್ಟರ್ನಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಮಾಡಿದರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಅ ಲಾಟ್ ವೈಲ್ ಲರ್ನಿಂಗ್ ಇಟ್. ನೆಕ್ಸ್ಟ್ ಏನು? ಆಸಿಡ್ಸ್ ಆ್ಯಂಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಸೊ ಈ ಆಸಿಡ್ಸ್ ಮತ್ತು ಬೇಸಸ್ ಮತ್ತು ಸಾಲ್ಟ್ಸ್ನಲ್ಲಿ ಈಗ ಇಕ್ವೇಷನ್ಸ್ ಇರುತ್ತೆ. ಓಕೆ, ಯಾವ್ಯಾವ ಥರ ಇಕ್ವೇಷನ್ಸ್ ಕೇಳ್ತಾರೆ, ಯಾವ್ಯಾವ ಥರ ಲಿಟ್ಮಸ್ ಪೇಪರ್ ಯೂಸ್ ಮಾಡ್ತಾರೆ, ಎದಕ್ಕೆ ಆಸಿಡ್ ಅಂತಾರೆ, ಎದಕ್ಕೆ ಬೇಸ್ ಅಂತಾರೆ, ಹೆಂಗೆ ಐಡೆಂಟಿಫೈ ಮಾಡೋದು, ಆ ಥರ ಗಿವ್ ರೀಸನ್ ಕ್ವಶನ್ಸ್ಗಳು ಜಾಸ್ತಿ ಕೇಳ್ತಾರೆ. ಸೊ ಆಸಿಡ್ಸ್ ಬೇಸಿಸ್ನಲ್ಲಿ ಗಿವ್ ರೀಸನ್ಸ್ ಜಾಸ್ತಿ ಕೇಳ್ತಾರೆ. ಸೊ ಆ ಗಿವ್ ರೀಸನ್ಸನ್ನ ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಮಾಡಿ. ಸೊ ಎಕ್ಸಾಂಪಲ್ ಲೈಫ್ ಪ್ರೊಸೆಸ್ನಲ್ಲಿ ಡೈಗ್ರಾಮ್ಸ್ ಕಂಪ್ಲೀಟ್ಲಿ ಕೇಳ್ತಾರೆ. ಸೊ ಕಾನ್ಸಂಟ್ರೇಟ್ ಆನ್ ದ ಡೈಗ್ರಾಮ್ಸ್ ಪ್ರಾಪರ್ಲಿ. ಲೈಟ್ ಆ್ಯಂಡ್ ರಿಫ್ಲೆಕ್ಷನ್ನಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ, ಆ್ಯಂಡ್ ಡ್ರಾ ಅ ರೇ ಲೈಟ್ ಅಂತಲೂ ಹೇಳ್ತಾರೆ, ಕಾನ್ಕೇವ್ ಕಾನ್ವೆಕ್ಸ್ದನ್ನು, ಅಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿ. ಸೊ ಐ ಆಮ್ ಟೆಲಿಂಗ್ ಯು ಪೀಪಲ್ ಚಾಪ್ಟರ್ ವೈಸ್ ಯಾವ ಥರ ಕ್ವಶನ್ಸ್ ಕೇಳ್ಬೋದಪ್ಪ. ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್ನಲ್ಲಿ ರಿಯಾಕ್ಷನ್ಸ್ ಕೇಳ್ತಾರೆ. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ನಲ್ಲಿ ಸೇಮ್ ರಿಯಾಕ್ಷನ್ಸ್ ಕೇಳ್ತಾರೆ. ಯಾವುದು ಡಿಫ್ರೆನ್ಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತೂ ಕಂಪಲ್ಸರಿ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನಲ್ಲಿ ಸೊ ಅಲ್ಲಿ ಡೈಗ್ರಾಮ್ಸ್ ಬಹಳ ಇದೆ. ಐ ಆಮ್ ಟೆಲ್ಲಿಂಗ್ ಯು ಪೀಪಲ್, ಸ್ಪೆಷಲಿ ನಾನು ಡೈಗ್ರಾಮ್ಸ್ ಮೇಲೆ ಬಹಳ ವೀಡಿಯೋಸ್ ಮಾಡಿದ್ದೇನೆ. ಗೋ ಚೆಕ್ ಇಟ್ ದಿಸ್ ಔಟ್. ಯು ಪೀಪಲ್ ವಿಲ್ ಹ್ಯಾವ್ ಅ ವೆರಿ ಗುಡ್ ಐಡಿಯಾ ಅಬೌಟ್ ಇಟ್. ಕ್ಲಿಯರಾ? ಸೊ ಮ್ಯಾಥಮೆಟಿಕ್ಸ್ನಲ್ಲಿ ನೋಡ್ಬೋದು ನೀವು ಪಾಲಿನಾಮಿಯಲ್ಸು, ಕ್ವಾಡ್ರಾಟಿಕ್ ಇಕ್ವೇಷನ್ಸು, ಟ್ರಯಾಂಗಲ್ಸು, ಸ್ಟ್ಯಾಟಿಸ್ಟಿಕ್ಸು, ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇಂಟ್ರೊಡಕ್ಷನ್ ಟು ದ trigonometry, applications of trigonometry, surface area and volumes. So these are the chapters which you people can focus on the midterm. So ಇವೆಲ್ಲ ಚಾಪ್ಟರ್ಸ್ ಆಲ್ರೆಡಿ ಮುಗಿದಿರುತ್ತೆ ನಿಮಗೆ. ಸೊ ಇವನ್ನ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಿದರೆ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಅ ಲಾಟ್ ಟು ಕ್ರ್ಯಾಕ್ ದ ಮಿಡ್ ಟರ್ಮ್ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ರಿಯಲ್ ಟಾಕ್ ಮಾತಾಡೋಣ. ನಾಟ್ ಎವ್ರಿ ಒನ್ ಫಿನಿಶಸ್ ದ ಸಿಲೆಬಸ್ ಬಿಫೋರ್ ದ ಮಿಡ್ ಟರ್ಮ್. ಐ ಅಗ್ರಿ ವಿತ್ ದಟ್, ರೈಟ್? ಸೊ ಎಲ್ಲ ಕಂಪ್ಲೀಟ್ಲಿ ಪೋರ್ಷನ್ನು ಮಿಡ್ ಟರ್ಮ್ನಲ್ಲಿ ಅಂತೂ ಆಗೋದೇ ಇಲ್ಲ. ಬಟ್ most of the people, most of the students, most of the schools will complete it, right? So mid term ಅಲ್ಲಂದಷ್ಟು ಎಲ್ಲ ಚಾಪ್ಟರ್ಸ್ ಮುಗಿಯೋದು, ಆಮೇಲೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಫುಲ್ ರಿವಿಷನ್, ಜನವರಿಯಿಂದ ಪ್ರಿಪರೇಟರಿ ಸ್ಟಾರ್ಟ್ ಆಗುತ್ತೆ. ಐ ಅಗ್ರಿ, ಮೋಸ್ಟ್ ಆಫ್ ದ ಸ್ಕೂಲ್ಸ್ ವಿಲ್ ಫಾಲೋ this rules actually, right? So but here what you people need to do, I know, I can understand you people can't do it, right? Students, teachers ಅಂತೂ ಕಂಪ್ಲೀಟ್ ಮಾಡ್ತಿದ್ದಾರೆ, ಬಿಕಾಸ್ ಡಿಫ್ರೆಂಟ್ ಸಬ್ಜೆಕ್ಟ್ಗೆ ಡಿಫ್ರೆಂಟ್ ಟೀಚರ್ಸ್ ಇರ್ತಾರೆ, ಇಲ್ಲಿರಲ್ಲ. ಸೊ ಅದಕ್ಕೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ. ಸೊ ಸಮ್ ಚಾಪ್ಟರ್ಸ್ ಫೀಲ್ ಇಂಪಾಸಿಬಲ್, ಸ್ಪೆಷಲಿ ಇನ್ ದ ಮ್ಯಾಥ್ಸ್ ಅಂಡ್ ದ ಸೈನ್ಸ್. ಐ ಅಗ್ರಿ ವಿತ್ ದಟ್. ಭಾಳ ಒಂದು ಲೈಫ್ ಪ್ರೊಸೆಸ್ ನೋಡಿ, ಬಯಾಲಜಿನಲ್ಲಿ ಎಷ್ಟು ಲೆಂದಿ ಇದೆ, ರೈಟ್? ಸೊ ಲೈಟ್ ಆ್ಯಂಡ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಇಸ್ ಆಲ್ಸೋ ವೆರಿ ಲೆಂದಿ. Those both chapters, and especially in the mathematics also, trigonometry is so lengthy, some geometry chapters are very lengthy. So ಅವನ್ನೆಲ್ಲ ಕಂಪ್ಲೀಟ್ಲಿ ನಿಮಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲಪ್ಪ.
ಸೊ ಸಮ್ ಚಾಪ್ಟರ್ಸ್ ಇದೆ ಬಹಳ ಈಸಿ ಇದೆ, ವಿ ಕ್ಯಾನ್ ಫಿನಿಶ್ ಇಟ್ ವಿದಿನ್ 2-3 days, ರೈಟ್. ಸೊ ಸಮ್ ಚಾಪ್ಟರ್ಸ್ ಆಗಲ್ಲ. ಸೊ ಯು ಪೀಪಲ್ ನೀಡ್ ಟು ಡೂ ದ honest review that what I can actually do by solving the previous year question papers. Now distraction are real, like phones, pressure, and I can completely agree. Okay, distractions andre ಏನಪ್ಪ, ಅವಳು ನನ್ನ ನೋಡ್ತಿದ್ದಾಳೆ, ಅವ್ನು ನನ್ನ ನೋಡ್ತಿದ್ದಾನೆ. ಎಸ್, ದಿಸ್ ಆಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಫೋನ್ ನೋಡೋದು, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡೋದು, ಮತ್ತು ಮೆಸೇಜ್ ಮಾಡೋದು ಫ್ರೆಂಡ್ಸ್ಗೆ, ಇವೆಲ್ಲ ಆಗೋದು, ಅವೆಲ್ಲ ಆಗ್ತವೆ. ಐ ವಿಲ್ ಗಿವ್ ಯು ಅ ಹಾನೆಸ್ಟ್ ರಿವ್ಯೂ ಟು ಯು ಪೀಪಲ್. ಐ ಆಮ್ ಟೆಲ್ಲಿಂಗ್ ಯು, ಗೋ ಕಾನ್ಸಂಟ್ರೇಟ್ ಆನ್ ಯುವರ್ ಕರಿಯರ್. ಬ್ಯಾಕ್ ಆಫ್ ಯು ಪೀಪಲ್ ಎವ್ರಿ ಒನ್ ವಿಲ್ ಕಮ್. ಓಕೆ, ಯಾವ ಹುಡುಗಿ ಬೇಕಿದ್ದಾರೆ, ಅವಳಕ್ಕಿಂತ ಚಲೋ ಹುಡುಗಿ, ಅವಳಕ್ಕಿಂತ ಚಲೋ ಹುಡುಗ ನಿಮಗೆ ಸಿಗ್ತಾನೆ ಇನ್ ಕೇಸ್ ನೀವು ಕರಿಯರ್ನಲ್ಲಿ ಸಕ್ಸಸ್ ತೊಗೊಂಡ್ರೆ. ಕ್ಲಿಯರಾ? ಈಗೆಲ್ಲ ನೀವು ಕರಿಯರ್ ಎಷ್ಟು ಚಲೋ ಮಾಡ್ಕೋತೀರಾ ಅಷ್ಟು ಚಲೋ ಹುಡುಗಿ ಸಿಗ್ತಾಳೆ. ಸೊ ಈಗ ಯಾಕೆ ಬೇಕಪ್ಪ ನಿಮ್ಗೆ ಅದೆಲ್ಲ? ಸೊ ಕಾನ್ಸಂಟ್ರೇಟ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಇದೆ ಅನ್ನೋದು ಮತ್ತು ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅನ್ನೋದು. ಸೊ ನೆಕ್ಸ್ಟ್, ಯು ಮೈಟ್ ಫೀಲ್ ಬಿಹೈಂಡ್ ಬಟ್ ಯು ಆರ್ ನಾಟ್ ಅಟ್ ಆಲ್ ಅಲೋನ್. ಸೊ ಯು ಪೀಪಲ್ ವಿಲ್ ನಾಟ್ ಅಟ್ ಆಲ್ ಫೀಲ್ ಅಲೋನ್. ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿದ್ದಾರೆ, ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ, ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ. ಸೊ ಅವೆಲ್ಲ ಸಪೋರ್ಟನ್ಸ್ ತಗೊಳ್ಳಿ, ಅದನ್ನೇ ಕಾನ್ಸಂಟ್ರೇಟ್ ಮಾಡಿ. ಯಾಕಪ್ಪ ರಿಪೀಟೆಡ್ಲಿ ಎಲ್ಡರ್ಸ್ ಹೇಳ್ತಿದ್ದಾರೆ ನಿಮಗೆ ಅನ್ನೋದು ಕಾನ್ಸಂಟ್ರೇಟ್ ಮಾಡಿ. ಯಾಕೆ ಹೇಳ್ತಿದ್ದಾರೆ, ನಾವು ಎದಕ್ಕೆ ಮಾಡ್ಬೇಕು ಅನ್ನೋದು. So midterm is not the final exam, it's a wake up call for you people. That's what I told you people. Reality check ಆಗುತ್ತೆ ನಿಮಗೆ. You people will have a reality check in the midterm that ನಂಗೆ ಯಾವ ಚಾಪ್ಟರ್ಸ್ ಬರುತ್ತೆ, ಯಾವ ಚಾಪ್ಟರ್ಸ್ ಅಪ್ಪ ಬರಲ್ಲ ನನಗೆ. ಸೊ that is actually a mid battle itself. ಸೊ ನೀವು ಅರ್ಧ ಕೆಲಸ ಇಲ್ಲ, ಆ್ಯಕ್ಚುಲಿ ಅದಕ್ಕಿಂತ ಜಾಸ್ತಿನೇ ಮಾಡಬೇಕು. ಸೊ ಅರ್ಧ ಕೆಲಸ ಮಾಡಿದರೆ ನಿಮಗೆ ಖುಷಿ ಇರಲ್ಲ. ಸೊ ಸೇಮ್ ಅದೇ ಥರ ನೀವು ಅರ್ಧ ಲೆಸನ್ಸ್ ಕಂಪ್ಲೀಟ್ಲಿ half of the portion, more than half of the portion, if you people will finish it, you people will feel confidence, you people will feel more good, and you people will have a confidence to crack the board exams properly. So I'm suggesting you people concentrate very well, score a very good marks in the midterm exams. Really it will help you people a lot. Till then, thank you.